ಸರ್ ನಿಜವಾಗ್ಲೂ ನಾನಿಷ್ಟು ಸಂತೋಷವಾಗಿ ನನ್ನ ಸಿನಿಮಾ ಕ್ಯಾರಿಯರಲ್ಲಿ ಎಲ್ಲೂ ನಾನು ಇಷ್ಟು ಸಂತೋಷವಾಗಿ ಕುಂತಿರ್ಲಿಲ್ಲ. 29ನೇ ತಾರೀಕಿಂದ ಅದೇನೋ ಒಂಥರ ಕಿಕ್ ಅಂತಾರಲ್ಲ, ಇದೇ ಸಂತೋಷ ಅಂದ್ರೆ ಇದೇನೋ ಸಿನಿಮಾದು ಅನ್ನೋದು ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಸರ್ 5 ವರ್ಷ ನನ್ನ ನಂಬರಲ್ಲಿ ಸುಮಾರು ಹೆಸರುಗಳಿದೆ. 5 ವರ್ಷ ನನಗೆ ಯಾರು ಕಾಲ್ ಮಾಡಿಲ್ಲ. ಕೆಲವರು ಅಂಥವ್ರು ಫೋನ್ ಮಾಡಿ ಪಿಕ್ಚರ್ ನೋಡಿದ್ವಪ್ಪ, ಚೆನ್ನಾಗಿ ಮಾಡಿದ್ಯಾ, ಪಿಕ್ಚರ್ ಚೆನ್ನಾಗಿದೆ, ಮಾತಾಡಲ್ಲ. ಅವರು ಮಾತಾಡಿದ್ದಾರೆ. ಬೆಳಿಗ್ಗೆ ಇವತ್ತು ನನಗೆ ಬರಗೂರ್ ಸರ್ ಅವ್ರಿಗೆ ನಾನು ವಿಶ್ ಮಾಡ್ಬೇಕಾದ್ರೆ, ಏನ್ ಕುಮಾರ್, ಎಲ್ಲ ನನ್ನ ಸ್ನೇಹಿತರು ನಿಮ್ಮ ಪಿಕ್ಚರ್ ನೋಡಿದೆ, ಪಿಕ್ಚರ್ ಚೆನ್ನಾಗಿದೆ ಅಂದ್ರು, ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದ್ರು, ಹಾಗೆ ಹೀಗೆ ಅಂತೇಳಿ ಹೇಳಿದ್ರು. ನಿಜವಾಗ್ಲು ನನಗೆ ಕಾಟೇರ ನನ್ನ ಸೌಭಾಗ್ಯ, ಇದು ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಸರ್ ಈ ಸಿನಿಮಾ ಇದು ಕನ್ನಡ ಜನತೆಯ ಗೆಲುವು, ಇದು ನಮ್ ಗೆಲುವಲ್ಲ, ಇದು ಅವ್ರು ಗೆಲ್ಸಿದ್ದು ಸರ್. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಮುಖ್ಯವಾಗಿ 50% ಕ್ರೆಡಿಟ್ ನಿಮಗೆ ಸರ್ ಹೋಗೋದು. ಯಾಕೆ ಅಂತ ಹೇಳಿದ್ರೆ, ನೀವು ಅಣ್ಣ ಹೇಳ್ದಂಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ನಾವು ಏನೇನೋ ಮಾತಾಡ್ತಾ ಇದ್ವಿ. ಇದೆಲ್ಲಾನು ಸಿನಿಮಾ ನೋಡ್ರಿಗೆ ಒಂದು ಟೆಂಪ್ಟೇಷನ್ ಕ್ರಿಯೇಟ್ ಆಯ್ತು. ಏನಪ್ಪ ಇಷ್ಟು ಮಾತಾಡ್ತಾ ಇದ್ದಾರೆ, ಏನಪ್ಪ ಏನಿರ್ಬೋದು ಇದರಲ್ಲಿ, ನಾವು ಕತೆ ಅಂತೂ ಯಾರಿಗೂ ಹೇಳಕ್ ಹೋಗಿಲ್ಲ, ಏನೋ ಇರ್ಬೋದು ಅಂತ. ಸೊ ಸಾರ್ ಅಭಿಮಾನಿಗಳು ಮತ್ತೆ ನಿಮ್ದು ಸಾಕಷ್ಟು ಕೊಡುಗೆ ಇದೆ. ಯಾಕಂದ್ರೆ ನೋಡ್ತಾ ಇದ್ದೀನಿ ಸರ್, ಯೂಟ್ಯೂಬಲ್ಲಿ ಚಾನಲ್ಗಳಾಗ್ಬೋದು, ನಮ್ಮ ಮಾಧ್ಯಮ ಚಾನಲ್ಗಳಾಗ್ಬೋದು. ಒಟ್ಟಿನಲ್ಲಿ ಸರ್ ಸಿನಿಮಾ ಗೆದ್ದಿದೆ. ಗೆದ್ದ ಮೇಲೆ ಆ ಸಂತೋಷಕ್ಕೆ ಮಾತುಗಳು ಜಾಸ್ತಿ ಬರಲ್ಲ. ಅದು ನನಗೆ ಆ ಅನುಭವನೂ ನನಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಸಿನಿಮಾಗೆ 3 ಶಕ್ತಿ ಸರ್. ಒಂದು ಶಕ್ತಿ ಬಂದು ಡೈರೆಕ್ಷನ್ ಟೀಮು, ಎರಡನೇದು ಬಂದು ದರ್ಶನ್ ಸಾರು, ಮತ್ತೆ ಕಲಾವಿದರು ಅಂದ್ರೆ ನಮ್ಮ ಟೀಮು, 3 ನಮ್ಮ ರಾಕ್ಸಲೈನ್ ಸರ್. ಏನಕ್ಕಂದ್ರೆ ನಾನು ಪದೇ ಬೇರೆ ಟೈಮಲ್ಲೂ ನಾನು ಹೇಳ್ತಾ ಇದ್ದೆ, ನಾನ್ ನಿರ್ಮಾಪಕ ಹಾಕಿದ್ರೆ ಈ ತರ ಸಿನಿಮಾ ಬಂದು ಹೇಳಿದ್ರೆ ನನ್ಗೆ ಧೈರ್ಯ ಬರ್ತಿತ್ತ ಅಂತ. ಅಯ್ಯೋ ಎಲ್ ಧೈರ್ಯ ಬರುತ್ತಾ, ಯಾರಪ್ಪ ಇಷ್ಟು ದುಡ್ಡು, ಅದು ಫಸ್ಟ್ ಹೋಗ್ತಿತ್ತು. ಅಂಥದ್ರಲ್ಲಿ ಬ್ಲೈಂಡ್ ಆಗಿ ಅಷ್ಟು ದಿಲ್ಲಾಗಿ, ಅಂದ್ರೆ ಅವ್ರ ಆ ದಿಲ್ಲು ಸಿನಿಮಾದಲ್ಲಿ ಕಾಣುತ್ತೆ. ಅದು ಒಬ್ಬ ನಿರ್ಮಾಪಕ ಫಸ್ಟ್ ಪ್ರೀತಿಸ್ಬೇಕು ಒಂದು ಸಿನಿಮಾನ. ನಿರ್ಮಾಪಕ ಪ್ರೀತಿಸಿದ್ಮೇಲೆ ಆ ಸಿನಿಮಾ ಅದು ಅದೇ ತರ ಬರುತ್ತೆ ಅನ್ನೋದಕ್ಕೆ ಡೌಟೇ ಇಲ್ಲ. ಹೊಸ ವರ್ಷದ ಶುಭಾಶಯಗಳು ಸರ್. ಮತ್ತೆ ಇದೇ ತರ ನಾವೆಲ್ಲರೂ ಸೇರ್ತಾರಣ್ಣ. ನಿಜವಾಗ್ಲೂ ಖುಷಿ ಇದೆ. ಈ ಖುಷಿ ನಮ್ಮ ಕನ್ನಡ ಜನಗಳು ಸದಾ ನಮ್ಮ ಕನ್ನಡ ಸಿನಿಮಾಗಳು ತೋರಿಸ್ಲಿ ಅಂತೇಳಿ ಕೇಳ್ಕೊಳ್ತೀನಿ.